ನ್ಯೂ ಫ್ಯಾಷನ್ ಕಡೆಯಿಂದ ಡೈಲಿ 8 ರಿಂದ 10 ಸಾಲಗಳು ಬರ್ತದೆ. ಪ್ರಮೋಷನ್ ಮಾಡ್ತೀನಿ ಅಂದ್ಬಿಟ್ಟು ತುಂಬಾ ಜನ ಅಂಗಡಿ ಹತ್ರನೂ ಹುಡ್ಕೊಂಡ್ ಬರ್ತಾರೆ. ಪ್ರಮೋಷನ್ ಮಾಡ್ಕೊಡ್ತೀವಿ ಸರ್ ಅಂದ್ಬಿಟ್ಟು. ನಮಗೆ ಪ್ರಮೋಷನ್ ಮಾಡಿಸೋ ಐಡಿಯಾ ಇಲ್ಲ. ದಯವಿಟ್ಟು ಯಾರು ಪ್ರಮೋಷನ್ ಅಂದ್ಬಿಟ್ಟು ಕಾಲ್ ಮಾಡೋದು ಮತ್ತೆ ಅಂಗಡಿ ಹತ್ರ ಬರಕ್ ಹೋಗ್ಬೇಡಿ ದಯವಿಟ್ಟು. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ನಮ್ದೆಲ್ಲ ಕ್ವಾಲಿಟಿ ಚೆನ್ನಾಗಿದೆ. ಜನ ನಮ್ಗೆ ಹುಡ್ಕೊಂಡ್ ಬರ್ತಾರೆ, ಜನ ನಮ್ಗೆ ಬೆಳೆಸ್ತಾರೆ. ಯಾರು ಹೊಸದಾಗಿ ಅಂಗಡಿಗಳನ್ನ ಓಪನ್ ಮಾಡ್ತಾರೋ ಅಂಥವ್ರು ಬೇಕಾದ್ರೆ ನೀವು ಪ್ರಮೋಷನ್ ಮಾಡಿ, ಬೇಡ ಅಂತ ಹೇಳಲ್ಲ. ನಮ್ ಕೈಯಲ್ಲಿ ಎಷ್ಟು ಆಗುತ್ತೆ ನಾವು ಸಪೋರ್ಟ್ ಮಾಡ್ತೀವಿ. ನೀವು ಸಪೋರ್ಟ್ ಮಾಡಿ, ನೀವು ಬೆಳೀರಿ, ನಾವು ಬೇಡ ಅಂತ ಹೇಳಲ್ಲ. ಈ ಮಾತು ಯಾರಿಗಾದ್ರು ಹೇಳ್ತಾ ಇರೋದು ನಿಮ್ಗೆ ಬೇಗ ಅನ್ಸ್ತಾ ಇದೆ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಇನ್ನೊಂದೇನಂದ್ರೆ ಯಾರು ಹೊಸದಾಗಿ ಅಂಗಡಿಗಳನ್ನ ಓಪನ್ ಮಾಡ್ತಾರೋ ನಿಮ್ದೇ ಓನ್ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ದೇ ಯೂಟ್ಯೂಬ್ ಚಾನಲ್, ನಿಮ್ದೇ ಇನ್ಸ್ಟಾಗ್ರಾಮು, ನಿಮ್ದೇ ಫೇಸ್ಬುಕ್ ಎಲ್ಲ ಕ್ರಿಯೇಟ್ ಮಾಡ್ಕೊಳ್ಳಿ. ಏನ್ ಹಬ್ಬ ಅಂದ್ರೆ ಅದೆಲ್ಲ ವಿಡಿಯೋ ನಿಮ್ಗೆ ವೈರಲ್ ಆಗಿ ಒಂದು 6 ತಿಂಗಳಿಂದ 1 ವರ್ಷ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಒಂದ್ಸರಿ ಎಫರ್ಟ್ ಹಾಕಿ ಮಾಡಿದ್ರೆ ನೀವು ನೆಕ್ಸ್ಟ್ ಬೇರೆಯವ್ರು ಪ್ರಮೋಷನ್ ಮಾಡಕ್ ಕರ್ಸಿದ್ರೆ 10 ರಿಂದ 15 ಸಾವಿರ ಕೊಡ್ಬೇಕಾಗ್ತದೆ. ನೀವೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಕ್ವಾಲಿಟಿ ಚೆನ್ನಾಗಿ ಕೊಟ್ರೆ ಕಸ್ಟಮರ್ ನಿಜವಾಗ್ಲೂ ತುಂಬಾ ಜನ ಹುಡ್ಕೊಂಡ್ ಬರ್ತಾರೆ. ವಿಡಿಯೋಗಳು ಮಾಡಿ, ವಿಡಿಯೋ ಮಾಡ್ಬೇಕಾದ್ರೆ ತುಂಬಾ ಜನ ಮುಜುಗರ ಆಗುತ್ತೆ. 1 ಸರಿ 2 ಸರಿ ಮುಜುಗರ ಆಗ್ಬೋದು. ಮಾಡ್ತಾ ಮಾಡ್ತಾ ನಿಮ್ಗೆ ರೂಢಿಗಳಾಗ್ಬಿಡುತ್ತೆ, ಇಲ್ಲ ಅಂತ ಹೇಳಲ್ಲ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾವು ಪ್ರಮೋಷನ್ ಮಾಡಿಸಿ, ಬೇಡ ಅಂತ ಹೇಳಲ್ಲ, ನೋಡ್ಕೊಂಡು ಮಾಡಿಸಿ. ಅವಶ್ಯಕತೆ ಇದ್ರೆ ಮಾತ್ರ ಮಾಡಿಸಿ, ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಪ್ರಮೋಷನ್ ಮಾಡಿಸಿದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ, ಚೆನ್ನಾಗೇ ಮಾಡ್ತಾರೆ ಪಾಪ, ಸುಳ್ಳು ಹೇಳ್ಬಾರ್ದು. ಬಟ್ ಏನಂದ್ರೆ ಕಸ್ಟಮರ್ ಅದು 3 ರಿಂದ 4 ದಿವಸದವರೆಗೂ ಕಸ್ಟಮರ್ ನಮ್ಗೆ ಫುಲ್ ಬರ್ತಾರೆ. ಅದಾದ್ಮೇಲೆ ತಿರ್ಗಾ ಡೆಲ್ ಆಗ್ಬಿಡುತ್ತೆ. ತಿರ್ಗಾ ನಾವೇನ್ ಮಾಡ್ಬೇಕು, ಪ್ರಮೋಷನ್ ಅಂತ ತರಿಸ್ಬೇಕು. ಅದ್ರ ಬದಲು ನಮ್ದೇ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನ ಕ್ರಿಯೇಟ್ ಮಾಡ್ಕೊಂಡು ನಾವೇ ವಿಡಿಯೋಗಳು ಮಾಡಿದ್ರೆ ತುಂಬಾ ಜನ ಕಸ್ಟಮರ್ಸ್ಗೂ ರೀಚ್ ಆಗುತ್ತೆ. ನಾವು ಬೆಳಿಬಹುದು, ಕಸ್ಟಮರ್ಗೂ ತೋರಿಸಬಹುದು, ಒಳ್ಳೆ ಕ್ವಾಲಿಟಿನೂ ಸಿಗುತ್ತೆ ಕಸ್ಟಮರ್ಸ್ಗೆ. ಸೊ ಈ ಮಾತು ಯಾರಿಗಾದ್ರೂ ಹೇಳ್ತಾರೆ ನಮ್ ಬೇಜಾರಾದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ. ಥ್ಯಾಂಕ್ ಯು.